ಗುರುಜಿ ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಮಕರ ಸಂಕ್ರಾಂತಿಯ ಈ ವಿಶೇಷ ಸಂದರ್ಭದಲ್ಲಿ ಈ ರಾಶಿಯವರು ತಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡಿತಾರಾ ಅಂತ? ಆ, ಇದ್ರ ಬಗ್ಗೆ ಆ, ಹಲವು ವಿಚಾರಗಳಿವೆ. ಎಲ್ಲಕ್ಕೂ ಮುನ್ನ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಮಣ ಹಬ್ಬದ ಸಕಲ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ಲ ರೀತಿಯಲ್ಲಿ ಅನುಗ್ರಹಿಸಲಿ, ಮನಸ್ಸಂಕಲ್ಪವನ್ನು ಸಿದ್ಧಿಸಲಿ ಅಂತ ಕೇಳ್ಕೊಳ್ತಾ ಈ ವಿಚಾರಕ್ಕೆ ಬರೋದಾದರೆ, ಧನಸ್ಸು ರಾಶಿಯ ಕ್ರಮ ಹೇಗಿದೆ ಅಂತಂದರೆ, ಗುರುಬಲದ ಎಲ್ಲ ಹಾರ್ದಿಕ ವಿಚಾರಗಳನ್ನು ಹೊಂದದಂಥ ಸಂದರ್ಭದಲ್ಲಿ ಇದ್ದಾರೆ ಈ ಸದ್ಯ. ಹಾಗೆಯೇ ಆ, ಇವರ ಸಂದರ್ಭದಲ್ಲಿ ಬರ್ತಾ ಇರುವಂಥ ಒಂದು ಯಾತನೆಯ ಒಂದು ಪಿನ್ನು ಕೂಡ ಇದೆ ಅಲ್ಲಿ. ಯಾಕೆಂದರೆ ಗುರುವಿನ ಯಜಮಾನತ್ವದ ಮೀನರಾಶಿಯಲ್ಲಿ ಶನೈಶ್ಚರ ಇದ್ದಾನೆ, ಸುಖಸ್ಥಾನ ಅಂತ ಹೇಳ್ತಾರೆ ಇವರಿಗೆ. ಏನೇ ಇದ್ರೂ ಒಂದು ಸಣ್ಣ ಒಂದು ಅಂದರೆ ಇದ್ದಲ್ಲಿ ಸಣ್ಣ ಕಿರಿಕಿರಿಯೂ ಇರುವಂತಹ ಸಂದರ್ಭ. ಹಾಗೆಯೇ ಇವರಿಗೆ ಏನಾಗಿದೆ, ಈ ಸೂರ್ಯ ಅನ್ನುವಂಥದ್ದು ಭಾಗ್ಯದ ಮನೆ ಯಜಮಾನನಾಗಿದ್ದಾನೆ. ಭಾಗ್ಯದ ಮನೆ ಯಜಮಾನನಾಗಿ ಈ ವರ್ಷ ಸ್ವಲ್ಪ ಧಾರಾಳಿಯಾಗಿ ಯಾರು ಸೂರ್ಯ ಇರ್ತಾನೆ. ಇವರ ಒಂದೇ ಒಂದು ಕ್ರಮಗಳು ಏನಾಗಿರಬೇಕು ಅಂತಂದರೆ, ನೋಡಿ, ಈಗ ಧನಸ್ಸು ರಾಶಿ ಅಂದರೆ ಇದು ಸೂಚಿಸುತ್ತೆ, ಅಂದರೆ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡಂತಹ ರಾಶಿ ಧನಸ್ಸು, ಬೆಂಕಿಯ ರಾಶಿ. ಜಗತ್ತಿನ ಸಂದರ್ಭ, ನಮ್ಮ ಮಿಲಿಟರಿ ಇವೆಲ್ಲವೂ ಶಾಂತಿಗಾಗಿ ಬೇಕು. ಆದರೆ ಯಾವುದೋ ಒಂದು ತಾಳ್ಮೆಯನ್ನು ಕಳ್ಕೊಂಡಾಗ ಮಿಲಿಟರಿಯೇ ನಮಗೆ ಭಾರವೂ ಆಗಬಹುದು. ಅಂದರೆ ಈ ಯುದ್ಧಗಳ ಸಂದರ್ಭ ಹೇಗೆ ನಿರ್ಮಾಣ ಆಗುತ್ತೆ ತಿಳಿಯೋದಿಲ್ಲ. ಅದು ದೇಶದ ಬಗ್ಗಾಗಿದ್ದರೂ ಕೂಡ ವೈಯಕ್ತಿಕವಾದಂತಹ ವ್ಯಕ್ತಿಗತವಾದಂತಹ ವಿಚಾರಗಳನ್ನು ನಾವು ಸ್ವಲ್ಪ ವಿಶ್ಲೇಷಿಸೋದಾದರೆ, ಇವರು ವಿಶೇಷವಾಗಿ ಯಾವುದು ಈ ಸಾಗರೋತ್ಪನ್ನ ಅಂದರೆ ನೀರಿನಿಂದ ಉತ್ಪಾದನೆ ಆಗುವಂತಹ ಕೆಲವು ವಿಚಾರಗಳು ಏನಿದೆ, ಈಗ ಮತ್ಸ್ಯೋದ್ಯಮ ಅಥವಾ ಐಸ್ ಫ್ಯಾಕ್ಟ್ರಿ ಅಥವಾ ಇನ್ಯಾವುದೋ ಒಂದು ಈ ಟೂರಿಸಂ ಸೆಂಟರ್ಸ್ನಲ್ಲಿ ಕೆಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವಂಥದ್ದು ಬೇರೆ, ಆದರೆ ನೀರಿನಲ್ಲೇ ಫ್ಲೋಟಿಂಗ್ ಹೋಮ್ಸ್ ಆ್ಯಂಡ್ ಫ್ಲೋಟಿಂಗ್ ರೆಸ್ಟೋರೆಂಟ್ಸ್ ಅಥವಾ ನೀರಿನಲ್ಲೇ ಒಂದು ಎಷ್ಟೋ ದೂರವನ್ನು ಕ್ರಮಿಸುವಂಥ ಕ್ರೂಸ್ಗಳನ್ನು ತಗೊಂಡು ಹೋಗುವಂತಹ ಈ ವಿಚಾರದಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಅನೇಕ ರೀತಿಯ ಲಾಭಗಳನ್ನು ಪಡೆಯೋದಕ್ಕೂ ಕೂಡ ಇವರಿಗೆ ಅವಕಾಶ ಎಲ್ಲಿವರೆಗಿದೆ, ಜೂನ್ವರೆಗಿದೆ. ಕೆಲವು ಸಲ ನಮ್ಮ ಸಿದ್ಧಿಯ ಅಂಶಗಳು ಎಲ್ಲಿರ್ತವೆ ಅಂತಂದ್ರೆ ಜೂನ್ವರೆಗಿದೆ, ಆಮೇಲೆ ಹಾಗಾದ್ರೆ ನಾನು ಮುಳುಗಿಬಿಡ್ತೀನಿ ಕೇಳಿದ್ರೆ ಹಾಗಲ್ಲ. ಒಂದೊಂದ್ಸಲ ನಾವು ಸರಾಸರಿಯಾಗಿ ನೋಡ್ಬೇಕಾಗತ್ತೆ. ಏನು, ಈಗ ಕೆಲವು ವಿಚಾರಗಳೇ ಹಾಗೆ, ಇಡೀ 12 ತಿಂಗಳು ನಮಗೆ ಕೈ ತುಂಬ ಹಣ ಬಂದ್ಬಿಡುತ್ತೆ ಅಂತಲ್ಲ, ಆದರೆ ಬಂದಷ್ಟೇ ದಿನಗಳು 12 ತಿಂಗಳಲ್ಲಿ ಹೇಗೆ ಸರಾಸರಿಯಾಗಿ ಅವು ನಿಂತ್ಕೊಡ್ತವೆ ಅನ್ನುವಂಥದ್ದನ್ನು ಯೋಚಿಸಿದ್ರೆ ಆ ಸರಾಸರಿಯ ಪ್ರಮಾಣ ಏನಿದೆ ಅದು ಲಾಭದಾಯಕವಾಗಿರಬೇಕು. ಅಂತಹ ನಿಟ್ಟಿನಲ್ಲಿ ಅನೇಕ ಪ್ಲಸ್ ಪಾಯಿಂಟ್ಸ್ಗಳನ್ನು ಸಾಧಿಸಬಹುದಾದದ್ದಕ್ಕೆ ಇವರಿಗೆ ಅವಕಾಶ ಗುರುಬಲದಿಂದಾಗಿ. ಯಾಕೆಂದ್ರೆ ಆ ಗುರುಬಲ ಅನ್ನುವಂಥದ್ದು ಈ ಮನೆ ಯಜಮಾನನೇ ಗುರು ಆಗಿರೋದ್ರಿಂದ, ವಿಶೇಷವಾಗಿ ದಾಂಪತ್ಯದ ಸಂದರ್ಭದಲ್ಲಿ ಮದುವೆ ಆಗೋದಕ್ಕಿರಲಿ ಅಥವಾ ಮದುವೆಯ ನಂತರದ ಜೀವನದ ಸಂದರ್ಭ ಇರಲಿ, ಅನೇಕ ರೀತಿಯ ಅನುಕೂಲಗಳನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಅವಶ್ಯಕವಾದಂತಹ ಒಂದು ಶಕ್ತಿಯನ್ನು ಭಾಗ್ಯದ ಯಜಮಾನನೇ ಸೂರ್ಯನಾಗಿರೋದ್ರಿಂದ ನಿರ್ಮಿಸ್ಕೊಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆದರೆ ಆ ಎಲ್ಲ ಭಾಗ್ಯದ ವಿಚಾರಗಳು ನನ್ನನ್ನು ಆವರಿಸ್ಕೊಳ್ತಾ ಇದೆ, ನನ್ನನ್ನು ಆಲಂಗಿಸ್ಕೊಳ್ತಾ ಇದೆ, ನನ್ನ ಜೋಬ್ನಲ್ಲಿ ಬಂದು ಅದು ತುಂಬಿಕೊಳ್ತಾ ಇದೆ ಅಂತ ಹೇಳುವಾಗಲೇ ಸಣ್ಣ ರೀತಿಯ ಕಿರಿಕುಗಳನ್ನು ಕೂಡ ಶನೈಶ್ಚರ ಮಾಡ್ತಾನೆ. ಶನೈಶ್ಚರ ಮುಖ್ಯವಾಗಿ ಮಾಡೋದು ಎಲ್ಲಿ ಅಂತಂದರೆ, ಕೆಲವು ವಿಚಾರಗಳನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗ್ಬಿಡ್ಬಹುದಾದಂತಹ ದುಷ್ಟತನವನ್ನು ಮಾಡಿಬಿಡ್ಬೋದು. ಶನಿ ಕಾಟ ಇಲ್ಲ, ಆದರೆ ಇವರಿಗೆ ಈ ರಾಶಿಯವರಿಗೆ 6ನೇ ಮನೆ ಶುಕ್ರನ ಯಜಮಾನತ್ವದ ಮನೆ ಆಗಿರೋದ್ರಿಂದ ಲಾಭಗಳನ್ನು ತಂದು ಕೊಡಬೇಕಾದಂತಹ ಶುಕ್ರನ ತನ್ನದಾದಂತಹ ಒಂದು ಕೆಲಸವನ್ನು ಅಲ್ಲಿ ಮಾಡಿಕೊಡ್ತಾನೆ. ಆದರೆ ಬಂದಂತಹ ಲಾಭದ ಸಂದರ್ಭದಲ್ಲಿ ಕೆಲವು ವ್ಯಾಜ್ಯಗಳನ್ನು, ಯಾಕೆಂದರೆ ವ್ಯಾಜ್ಯಗಳ ಮನೆ ವೃಷಭ ರಾಶಿಯ ಮನೆ ಯಜಮಾನ ಮನೆ ಆಗಿರೋದ್ರಿಂದ ವೃಷಭ ರಾಶಿಯ ಮನೆ ಯಜಮಾನನಿಗೂ ಮತ್ತು ಈಗ ಏನು ಮಕರ ಸಂಕ್ರಮಣದ ನಾಯಕ ಏನಿದ್ದಾನೆ ಸೂರ್ಯನಿಗೂ ವಿಚಿತ್ರವಾದಂತಹ ಒಂದು ವೈರತ್ವ ಇರೋದ್ರಿಂದ ಯಾವುದೇ ವಿಚಾರಗಳಿರಲಿ, ತಮ್ಮ ದಾರಿಯಲ್ಲಿ ಹೋಗ್ತಾ ಇರುವಂತಹ ಯಾವುದೇ ಆದಾಯದ ವಿಚಾರ ಇರಲಿ ಅಥವಾ ಇನ್ಯಾವುದೇ ವಿಚಾರಗಳಿರಲಿ, ಅದು ವ್ಯಾಜ್ಯಕ್ಕೆ ತಿರುಗೋದಕ್ಕೆ ಸಾಧ್ಯವಾಗದೆ ಹೋದ ರೀತಿಯಲ್ಲಿ ಇವರು ಸ್ವಲ್ಪ ಏನನ್ನು ಮಾಡಬೇಕು, ತಮ್ಮದಾದಂತಹ ಒಂದು ಆ ಬೌದ್ಧಿಕ ಬಲವನ್ನು, ಇದು ಎಲ್ಲಿಗೆ ವ್ಯಾಜ್ಯಕ್ಕೆ ತಿರುಗಿಬಿಡಬಹುದು. ಕೆಲವೊಂದು ಸಲ ನಮಗೆ ಸಡನ್ ಆಗಿ ತಿಳಿಯಲ್ಲ,
ಅದು ನಾವು ಹೇಳುವಷ್ಟು ಇದರಲ್ಲಿಲ್ಲ. ನಾವು ಸರ್ವಾಂಗ ಸುಂದರವಾಗಿ ಎಲ್ಲದನ್ನೂ ಯೋಚನೆ ಮಾಡಿದರೂ ಕೂಡ ನಾವು ಯೋಚಿಸಲಿಕ್ಕೆ ಸಾಧ್ಯವಾಗದೆ ಹೋದಂಥ ರೀತಿಯಲ್ಲಿ ಒಂದು ಯಾವುದೋ ಒಂದು ನುಸುಳು ಬಿಡುತ್ತೆ. ಈಗ ಒಂದೊಂದ್ಸಲ ನಾವು ಮೆಗಾ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ತೇವೆ, ಹಾರ್ಟನ್ನು ನೋಡಿಸ್ತೇವೆ ಸರಿ ಇದೆ, ಕಿಡ್ನಿ ನೋಡಿಸ್ತೇವೆ ಸರಿ ಇದೆ, ಪ್ಯಾಂಕ್ರಿಸ್ ನೋಡಿಸ್ತೇವೆ ಸರಿ ಇದೆ, ಲಿವರ್ ಸರಿ ಇದೆ. ಆದರೂ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಬಂದ್ಬಿಡತ್ತೆ. ಇಂಥದ್ದು ಒಂದು ತೊಂದರೆ ಇದೆ ನಿಮಗೆ ಅನ್ನೋ ಹೇಳುವಂತಹದ್ದು ನಮಗೆ ಸರ್ರನೆ ಗೋಚರಕ್ಕೆ ಬಂದ್ಬಿಡಬಹುದು. ಅಂತಹ ಗೋಚರಕ್ಕೆ ನಾವು ಎಷ್ಟು ಕೇರ್ ತಗೊಂಡ್ರೂ ಕೂಡ ಆಗೋದಿಲ್ಲ ಅನ್ನೋದರ ಬಗ್ಗೆ ನಾನು ಇದನ್ನ ಹೇಳ್ತಾ ಇದ್ದೇನೆ. ಇವರಿಗೆ ರೋಗ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ರೋಗದ ಬಗೆಗೂ ಸ್ವಲ್ಪ ಎಚ್ಚರ ಇರಬೇಕು. ವೃದ್ಧಾಪ್ಯದ ಸಂದರ್ಭದಲ್ಲಿ ವಿಶೇಷವಾಗಿ ಎಲುಬುಗಳ ಬಗ್ಗೆ ಇವರು ಎಚ್ಚರವನ್ನು ತಗೊಳ್ಬೇಕು. ಇನ್ನು ಈ ಹಿಮೋಗ್ಲೋಬಿನ್ ಅಂಶಗಳ ಬಗ್ಗೆ, ವಿಶೇಷವಾಗಿ ಸ್ತ್ರೀಯರು ಹಿಮೋಗ್ಲೋಬಿನ್ ಅಂಶಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ಕೊಡಬೇಕು. ಇನ್ನು ಲಂಗ್ಸ್ ಬಗ್ಗೆ ಚಳಿಗಾಲದಲ್ಲಿ ಬಹಳಷ್ಟು ಎಚ್ಚರದಿಂದ ಇರಬೇಕು. ಯಾಕೆಂದರೆ ಲಂಗ್ಸ್ ವಿಚಾರದಲ್ಲಿ ಏನಾಗುತ್ತೆ ಇವರಿಗೆ, ಈ ವಿಶೇಷವಾಗಿ ಏನೆಂದರೆ ಇವರಿಗೆ ನೀರಿನ ಮನೆ ಯಜಮಾನಾದಂಥ ಚಂದ್ರ ಮರಣದ ಮನೆ ಯಜಮಾನಾಗಿದ್ದಾನೆ. ಹಾಗಾಗಿ ಚಂದ್ರ ಇದ್ದ ತಕ್ಷಣ ಮರಣ ತಂದುಬಿಡ್ತಾನೆ ಅಂತಲ್ಲ, ಶನಿ ಕಾಟದ ದಿನಗಳಲ್ಲ ಹೇಳುವಂಥದ್ದೊಂದು ಬಹಳ ಒಂದು ಸಮಾಧಾನಕರವಾದಂಥ ಅಂಶ. ಆದರೂ ಚಂದ್ರ ಅತ್ಯಂತ ಆಹ್ಲಾದಕತೆಗೆ ಕಾರಣವಾಗಬೇಕಾದಂಥ ಚಂದ್ರ ಇವರಿಗೆ ಮರಣದ ಮನೆ ಯಜಮಾನಾಗಿದ್ದಾನೆ. ಮರಣದ ಮನೆ ಯಜಮಾನ ಅಂದ ತಕ್ಷಣ ಏನೋ ಅವನು ಮರಣ ತಂದುಬಿಡ್ತಾನೆ ಅಂತಲ್ಲ, ಅದರ ಆರೋಗ್ಯಕ್ಕೆ ಬೇಕಾದಂಥ ಕೆಲವು ತಲ್ಲಣಗಳನ್ನು ತರೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಲಂಗ್ಸ್ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಅದು ಬಿಟ್ಟರೆ ಸೂರ್ಯನ ಮೂಲಕವಾಗಿಯೇ ಸಿದ್ಧಿ ಸಿಗಬೇಕಾದಂಥ ಅಂಶವನ್ನು ಇವರು ಹಾರ್ದಿಕವಾಗಿ ಇಟ್ಟುಕೊಂಡಿರೋದ್ರಿಂದಲೂ, ಹಾಗೂ ಇವರ ವಿಚಾರದಲ್ಲಿ ಇನ್ನೂ ಒಂದು 5 ತಿಂಗಳು 6 ತಿಂಗಳು ಇವರಿಗೆ ವಿಶೇಷವಾದ ಗುರುಬಲ ಇರೋದ್ರಿಂದಲೂ ಈ 6 ತಿಂಗಳಲ್ಲಿ ತಮಗೆ ಬೇಕಾದಂತಹ ದಾರಿಯನ್ನು ಗಟ್ಟಿಯಾಗಿ ನಿರ್ಮಿಸಿಕೊಂಡು ಇಡೀ ವರ್ಷಕ್ಕೆ ಅದು ಸಾಕಾಗುವಷ್ಟಂತೂ ಸಂಪನ್ನತೆಯನ್ನು ಇವರು ಆ ದೂರದರ್ಶಿತ್ವವನ್ನು ಪ್ರದರ್ಶಿಸಿ ಸಾಧಿಸಿಕೊಂಡ್ರು ಅಂತಾದರೆ, ಹಾಗೆ ಜೀವನದಲ್ಲಿ ತಲ್ಲಣವನ್ನು ಎದುರಿಸಬೇಕಾದಂತಹ ವರ್ಷವಾಗಿ ಈ ವರ್ಷ ಅಥವಾ ಅವರೇನು ನಿಲ್ಲೋದಿಲ್ಲ. ಅಂದರೆ ಈ ವರ್ಷ ಅಂದ್ರೇನು, ಈ ಸಂಕ್ರಮಣದಿಂದ ಮುಂದಿನ ಸಂಕ್ರಮಣದವರೆಗಿನ ಕಾಲಾವಧಿ ಏನಿದೆ, ಎಚ್ಚರದ ಹೆಜ್ಜೆಯನ್ನು ಇಡಬಲ್ಲಂತಹ ಶಕ್ತಿಯನ್ನು ಹೊಂದಿದರೆ, ಯಾವುದು ಬಂದಿದೆಯೋ ಅದನ್ನು ಸರಿಯಾಗಿ ಸಂರಕ್ಷಿಸಿ ಇಟ್ಟುಕೊಂಡ್ರೆ, ಆರೋಗ್ಯದ ವಿಚಾರದಲ್ಲಿ ತಮ್ಮದೇ ಆದಂತಹ ಒಂದು ಗಟ್ಟಿತನವನ್ನು ಇವರು ಬೆಳೆಸ್ಕೊಂಡ್ರೆ, ಈ ಗಟ್ಟಿತನವನ್ನು ಬೆಳೆಸ್ಕೊಳ್ಳೋದು ಅಂದರೆ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಆ ನಿಟ್ಟಿನಲ್ಲಿ ಇವರ ಎಚ್ಚರವನ್ನು ತಗೊಳ್ಬೇಕು. ಇದು ಅದನ್ನು ಮೀರಿ ಹೋಗುವಂಥ, ಅಂದರೆ ಸರ್ರನೆ ಎಲ್ಲೋ ಒಂದು ತಕ್ಷಕ ಸರ್ಪದ ಹೆಡೆ ಎದ್ದ ರೀತಿಯಲ್ಲಿ ಆರೋಗ್ಯದ ವಿಚಾರದಲ್ಲಿ ಇವರಿಗೆ ತೊಂದರೆ ಆಗಬಹುದು ಅನ್ನುವಂಥದ್ದು. ಹಾಗೆ ಇನ್ನು ಮೂಲ ಜಾತಕದಲ್ಲಿ ಅಂಥದ್ದೇನಾದರೂ ತೊಂದರೆಗಳು ಇರುವಂಥದ್ದಾದರೆ ಯಾವುದೋ ಒಬ್ಬ ಜ್ಯೋತಿಷಿ ಹತ್ರ ತೋರಿಸ್ಕೊಡುವಂಥದ್ದಕ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕು. ಆದರೆ ಹಾಗೆ ಅದು ಅನಿರೀಕ್ಷಿತವಾದಂಥ ರೀತಿಯಲ್ಲಿ ಬಂದು ಹೊಡೆಯೋದಿಲ್ಲ. ಆ ಒಂದು ಒಳ್ಳೆಯ ವಿಚಾರಗಳು ಉಂಟು. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಗಳಿಕೆಯನ್ನು ಮಾಡಿಕೊಡುವಂಥ ಒಂದು ಅವಕಾಶವೂ ಇವರಿಗುಂಟು. ಕೆಲವು ತಿಂಗಳುಗಳು ಗಳಿಕೆ ಇಲ್ಲವೇನೋ ಅನ್ನುವಂತಹ ತಲ್ಲಣಗಳನ್ನು ಎದುರಿಸುವಂತಹ ಇದು, ಆದರೂ ಅದೊಂದು ಇಟ್ ಈಸ್ ಮ್ಯಾನೇಜಬಲ್. ಕೆಲವು ಸಲ ಏನಾಗುತ್ತೆ, ಬಹಳ ದೊಡ್ಡದನ್ನು ನಾನು ಸಾಧಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಇಟ್ ಈಸ್ ಓಕೆ ಅಂತ ಹೇಳುವಂಥದ್ದಿದೆಯಲ್ಲ, ಅದು ಒಂದು ರೀತಿಯ ನಮ್ಮ ಸುದೈವನೇ. ಅಂದರೆ ನಾವು ಕೆಳಗೆ ಬಿದ್ದಿಲ್ಲ, ನಾವು ಎದ್ದು ನಿಲ್ಲೋದಕ್ಕೆ ಒಂದು ಅವಕಾಶ ಇದೆ, ಮತ್ತೆ ನಾನು ಅದನ್ನು ಅದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಈ ವರ್ಷ ಹಾಗೆ ಪರದಾಡಬೇಕಾದಂತಹ ಸ್ಥಿತಿ ಇರದೆ, ಇದ್ದಿರುವ ಚೌಕಟ್ಟಿನಲ್ಲಿ ತನ್ನನ್ನು ತಾನು ಸಂಪನ್ನವಾಗಿ ಇಟ್ಟುಕೊಳ್ಳಲಿಕ್ಕೆ ಬೇಕಾದಂತಹ ಸುಹಾಸಕರತೆಯನ್ನು ಖಂಡಿತವಾಗಿ ಪಡಿಬಹುದು. ಮತ್ತು ಜನರ ಒಂದು ಶ್ಲಾಘನೆ ಖಂಡಿತ ಇವರು ಪಡಿಬಹುದು. ಸುಖವಾಗಿ ಇರೋದಕ್ಕೆ ಅವಕಾಶ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.